ನಮ್ಮ ಶಾಸಕರನ್ನ ಅಭಿವೃದ್ಧಿಗಾಗಿ ಆಯ್ಕೆ ಮಾಡಿದ್ದಾರೆ ಹೊರತು ಯಾವುದೇ ಭ್ರಷ್ಟಾಚಾರ ಮಾಡುವುದಕ್ಕಾಗಿ ಅಲ್ಲ. ಯಾರೋ ಒಬ್ಬರ ಓಲೈಕೆಗಾಗಿ ನಮ್ಮ ಶಾಸಕರ ಮೇಲೆ ಕೆಲ ಕಾಂಗ್ರೆಸ್ ಕೆಡಿಪಿ ಸದಸ್ಯರು ಆರೋಪ ಮಾಡುತ್ತಿದ್ದಾರೆ ಎಂದು ರಾಜ್ಯ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಪಾರ್ವತಯ್ಯ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿಎಚ್ ಪ್ರಕಾಶ್ ಆಕ್ರೋಶ ವ್ಯಕ್ತಪಡಿಸಿದರು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2 ದಿನಗಳ ಹಿಂದೆ ಕಾಂಗ್ರೆಸ್ನ ಕೆಡಿಪಿ ಸದಸ್ಯರು ಬೇಲೂರಿನ ಶಾಸಕರಾದ ಸುರೇಶ್ ಅವರು ಅಧಿಕಾರಿಗಳ ಮೇಲೆ ದರ್ಪ ತೋರುತ್ತಿದ್ದಾರೆ ಹೊರತು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿಲ್ಲ. ಅವರು ಶೋಕಿಗಾಗಿ ಶಾಸಕರಾಗಿದ್ದಾರೆ ಎಂದು ಹೇಳಿರುವುದು ಅವರ ಆ ನಾಯಕರ ವ್ಯಕ್ತಿತ್ವ ತೋರಿಸುತ್ತೆ. ಶಾಸಕರಾದ ನಂತರ ಪ್ರತಿ ಇಲಾಖೆ ಎಲ್ಲಾ ಇಲಾಖೆ ಅಧಿಕಾರಿಗಳ ವಿಶ್ವಾಸ ಪಡೆದು ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಜಡ್ಡು ಹಿಡಿದಿರುವ ಅಧಿಕಾರಿಗಳಿಗೆ ಚಾಟಿ ಬೀಸುವ ಮೂಲಕ ಅವರಿಂದ ಕೆಲಸ ಮಾಡಿಸುತ್ತಿದ್ದಾರೆ. ಇದು ಕೆಲವರಿಗೆ ಇರಿಸು ಮುನಿಸು ಆಗುತ್ತಿದೆ. ಸುಮಾರು 6 ವರ್ಷ ಬಗರ್ ಹುಕುಂ ಅರ್ಜಿಗಳು ವಿಲೇವಾರಿ ಆಗದೇ ಇದ್ದಂತಹ ಸಮಯದಲ್ಲಿ ಇಂದು ಯಾರು ನಿಜವಾದ ಫಲಾನುಭವಿಗಳಾಗಿದ್ದಾರೆ ಅವರಿಗೆ ಶಾಸಕರು ಅಧಿಕಾರಿಗಳ ಮೂಲಕ ವಿಲೇವಾರಿಯನ್ನ ಮಾಡಿಸಿದ್ದಾರೆ. ಈಗಾಗಲೇ ಸರ್ಕಾರ ಇಲ್ಲದಿದ್ದರೂ ಸಹ ಸರ್ಕಾರದಿಂದ ಇವರು ತಾಲೂಕಿನ ಅಭಿವೃದ್ಧಿಗಾಗಿ ಹಣವನ್ನ ತಂದು ಅಭಿವೃದ್ಧಿ ಮಾಡಿರುವುದಕ್ಕೆ ಹಲವಾರು ದಾಖಲೆಗಳು ನಮ್ಮ ಬಳಿ ಇದೆ. ಕೆಡಿಪಿ ಸಭೆಗಳನ್ನ ನಮ್ಮನ್ನ ಆಹ್ವಾನಿಸದೆ ಏಕಪಕ್ಷೀಯವಾಗಿ ಇವರೇ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ಅವರು ಆರೋಪ ಸತ್ಯಕ್ಕೆ ದೂರವಾಗಿದೆ. ಇಲ್ಲಿಯವರೆಗೂ ಉಸ್ತುವಾರಿ ಸಚಿವರ ಕೆಡಿಪಿ ಸಭೆಯನ್ನ ಕರೆದಿಲ್ಲ. ಇನ್ನು ಶಾಸಕರು ಕೆಡಿಪಿ ಸಭೆ ಕರೆಯಲು ಚುನಾವಣೆ ನೀತಿ ಸಂಹಿತೆ ಇದ್ದದರಿಂದ ಕರೆಯಲು ಆಗಿಲ್ಲ ಎಂಬುದು ಅವರಿಗೆ ಮನವರಿಕೆ ಆಗಬೇಕು. ಹಲವಾರು ವರ್ಷಗಳಿಂದ ಕೋಳಿ ಅಂಗಡಿಗಳ ತೆರವಿಗೆ ಯಾರು ಮುಂದಾಗದಿದ್ದಾಗ ಶಾಸಕರು ಸ್ಥಳೀಯ ಅಧಿಕಾರಿಗಳ ವಿಶ್ವಾಸ ಪಡೆದುಕೊಂಡು ತೆರವು ಮಾಡಿದ್ದಾರೆ. ಅಧಿಕಾರಿಗಳ ವರ್ಗಾವಣೆ ದಂಧೆಯನ್ನ ಯಾರು ಮಾಡುತ್ತಿದ್ದಾರೆ, ಯಾರು ಅಧಿಕಾರಿಗಳನ್ನ ಇಲ್ಲಿಗೆ ತಂದು ಹಾಕುತ್ತಿದ್ದಾರೆ ಎಂಬುದನ್ನು ತಾಲೂಕಿನ ಜನತೆ ತಿಳಿದಿದೆ. ಯಾವ ಅಧಿಕಾರಿಗಳಿಂದ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಆಗಬೇಕೆಂಬುದು ಅವರ ಕೈಯಲ್ಲಿ ಶಾಸಕರು ಮಾಡಿಸುತ್ತಿದ್ದಾರೆ. ನಮ್ಮ ತಾಲೂಕಿಗೆ ಅನುದಾನವನ್ನ ನೀಡಲು ಅವರದ್ದೇ ಸರ್ಕಾರ ಇದ್ರೂ ನೀಡುತ್ತಿಲ್ಲ. ಅದರ ಬಗ್ಗೆ ಮಾತನಾಡದೆ ಶಾಸಕರು ಮಾತನಾಡುವ ನೈತಿಕತೆ ಕಾಂಗ್ರೆಸ್ ನಾಯಕರಿಗಿಲ್ಲ. ಸುಮಾರು 11,000 ಕೋಟಿ SC/ST ಹಣವನ್ನ ಗ್ಯಾರಂಟಿ ಹೆಸರಿನಲ್ಲಿ ನುಂಗಿ ಹಾಕಿದ್ದು ಅವರಿಗೆ ಗೊತ್ತಿಲ್ವಾ? ಇನ್ನು ತೆಲಂಗಾಣದ ಚುನಾವಣೆಗೆ 180 ಕೋಟಿ ಹಣವನ್ನ ಅಲ್ಲಿಗೆ ನೀಡಿದ್ದು ಎಷ್ಟು ಸರಿ? ಆ ಪಕ್ಷದವರಿಗೆ ನಾಚಿಕೆ ಆಗುವುದಿಲ್ಲ ಎಂದು ಕಿಡಿಕಾರಿದರು. ಕೆಡಿಪಿ ಸಭೆಗಳನ್ನ ಕರೆಯಲ್ಲ ಹಾಗೆ ಅಂತ ಹೇಳಿದರೆ, ಏಕಪಕ್ಷೀಯವಾಗಿ ತೀರ್ಮಾನವನ್ನು ತಗೊಳ್ತಾರೆ ಅಂತ ಹೇಳಿ ಅದನ್ನು ಕೂಡ ಹೇಳಿದ್ದಾರೆ. ಬಗರುಕುಮ್ಮು ಸಮಿತಿ ರಚನೆ ಆದ ನಂತರ ಶಾಸಕರ ಅಧ್ಯಕ್ಷರು ಡಿಸೆಂಬರ್ 23ರಲ್ಲಿ ಫೆಬ್ರವರಿ 24ರಲ್ಲಿ ಸಭೆ ಕರೀತಾರೆ. ಫಸ್ಟ್ ರಾಜ್ಯದ ಜಿಲ್ಲೆನಲ್ಲಿ ಫಸ್ಟ್ ಸಭೆ ನಮ್ಮ ಬೇಲೂರಿದ್ದಾಗಿರುತ್ತೆ. ಆದರೆ ಲಾಗಿನ್ ಕರೆದಿದ್ದು ಸರ್ಕಾರದ ಲಾಗಿನ್ ಓಪನ್ ಆಗದ ಕಾರಣ, ಚುನಾವಣೆ ಬಂದ ಕಾರಣ ಇಲ್ಲಿ ತನಕ ಸಭೆಯನ್ನು ಕರೆಯಾಗಿಲ್ಲ. ಕಳೆದ 5-7ನೇ ತಾರೀಕು ಸಭೆ ಕರೆದಿದ್ದಾರೆ. ಸಭೆ ಕರೆದು ನೀವು ಏನಾಗುತ್ತೆ ಅಂತಂದ್ರೆ, ಹಿಂದೆ ಇದ್ದರೆಲ್ಲರೂ ಕೂಡ ಜಮೀನು ಇದ್ದವರಿಗೆ ಭೂಮಿಯನ್ನು ಮಂಜೂರು ಮಾಡಿ ಅಸಹಾಯಕರ ಫೈಲ್ಗಳನ್ನ ಇವತ್ತು ವ್ಯೂ ಸೇರ್ಕೊಂಡಿದ್ರು. ಯಾರ್ಯಾರು ಜಮೀನಿದ್ರು, ತೋಟವನ್ನು ಜಾಸ್ತಿ ಬಂದಿದ್ರು, ಜಮೀನು ಜಾಸ್ತಿ ಬಂದಿದ್ರು ಅವ್ರುಗಳಿಗೆ ಮಾತ್ರ ಸಹಾಯ ಮಾಡಿದ್ದು ಹಿಂದಿನ ಅವಧಿಯಲ್ಲಾಗಿದೆ. ಈಗ ಪರಿಶೀಲನೆ ಮಾಡಿ ಬಹಳ ಪ್ರಾಮಾಣಿಕತೆಯಿಂದ ದುಡ್ಡು ತಗೊಂಡಂಗೆ ಮಾಡಬೇಕು ಅನ್ನೋದು ಒಂದು ಗುರಿಯನ್ನು ಹೊಂದಿದ್ದರಿಂದವ ಏನು ನಮ್ಮ ಸ್ನೇಹಿತರುಗಳು ಆರೋಪ ಮಾಡಿದ್ರು, ಅದು ಆರೋಪಕ್ಕೆ ದೂರವಾದದ್ದು ಅಂತ ನಾನು ದೂರವಾದದ್ದು ಮತ್ತು ಸತ್ಯವಾದ ವಿಚಾರ ಸತ್ಯವಾದದ್ದಲ್ಲ ಅಂತೇಳಿ ನಾನು ಹೇಳಿಕ್ಕೆ ನಾನು ಬಯಸ್ತೇನೆ. ಬೇಲೂರು ವಿಶ್ವ ಪ್ರವಾಸಿ ತಾಣದಲ್ಲಿ ಒಂದಾಗಿದ್ದು ಏನು ಮಾನ್ಯ ಶಾಸಕರು ಅಲ್ಮಿಡಿ ಕನ್ನಡದ ಪ್ರಥಮ ಶಿಲಾಶಾಸನ ಒಂದು ಅಲ್ಮಿಡಿ ಹೋಗೋಕ್ಕೆ 6 ಕೋಟಿ ದುಡ್ಡನ್ನು ಮಂಜೂರು ಮಾಡಿಸಿ ಬಂದಿದ್ದಾರೆ. ಅದು ಅವರಾವಧಿಯಲ್ಲಿ ಆಗಿರೋದು. ಮತ್ತು ಹೊಳೆಬೀದಿಯಿಂದ ಚಂದ್ರಸ್ವಾಮಿ ದೇವಸ್ಥಾನಕ್ಕೆ ರಾಯಪುರದ ಅಂತರ್ಗಡಮ್ಮ ದೇವಸ್ಥಾನದಿಂದ ಬರ್ತಕ್ಕಂಥ 35.54 ಕೋಟಿಯನ್ನು ದುಡ್ಡನ್ನು ಮಾನ್ಯ ಶಾಸಕರೊಟ್ಟಿಗೆ ನಾನು ಸತೀಶ್ ಜಾರಕಿಹೊಳಿ ಸಾಹೇಬ್ ಮನೆ ಬಂದ ಸಂದರ್ಭದಲ್ಲಿ ನಮ್ಮ ಪಕ್ಷದವ್ರನ್ನು ಬಿಟ್ಟು ನಾವು ನಿಮಗೆ ಜಾಸ್ತಿ ಅನುದಾನ ಕೊಟ್ಟಿದ್ದೀವಿ, ಅದನ್ನು ವಾಪಸ್ ಬಂದು ಮರುಜೀವಕರು ಕೆಲಸ ಮಾಡಿರ್ತಕ್ಕಂಥದ್ದು ಇದರಲ್ಲಿ ತಿರುಳಿಲ್ಲ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಇನ್ನೊಂದು ದೇವಸ್ಥಾನದ ವಿಚಾರಕ್ಕೆ ಬಂದಾಗ, ಅಡ್ಡಗಾರರ ವಿಚಾರಕ್ಕೆ ಏನು ಈ ರಿಕ್ರೂಟ್ಮೆಂಟ್ ಮಾಡಬೇಕು ಅಥವಾ ಹರಾಜು ಮಾಡಬೇಕು ಅಂತ ಹೇಳಿರೋದು ನಮ್ಮ ಶಾಸಕರಲ್ಲ. ಒಂದು ಕಾರ್ಯಕ್ರಮ, ದೇವಸ್ಥಾನದ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ನಡೆಯುವ ಸಮಯದಲ್ಲಿ ಅಡ್ಡಗಾರರಿಗೆ ಮತ್ತೆ ತಹಶೀಲ್ದಾರರಿಗೆ, ಆಗಿದ್ದಂಥ ತಹಶೀಲ್ದಾರರಿಗೆ ಇದು ನಡೆಯುತ್ತೆ. ವಾದವಿವಾದಗಳು ನಡೆದು ಅವರು ಅಡ್ಡಗಾರರು ಅದನ್ನು ಬಹಿಷ್ಕಾರ ಮಾಡ್ತಾರೆ. ಆ ಬಹಿಷ್ಕಾರ ಮಾಡುವಂಥ ಸಮಯದಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳ ದೂರನ್ನ ಹಾಕ್ತಾರೆ. ಜಿಲ್ಲಾಧಿಕಾರಿಗಳ ಖುದ್ದಾಗಿ ಬಂದು ಅವ್ರಿಗೆ ಕ್ಷಮೆ ಕೇಳ್ತಾರೆ. ಯಾರಿಗೆ? ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನಾನು. ಅವ್ರಿಗೆ ಅಡ್ಡಗಾರರಿಗೆ ಕ್ಷಮೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಮನಗಂಡು ಅವರು ಸರ್ಕಾರಕ್ಕೆ ಬರೆದು ಇದನ್ನು ಮಾಡ್ಬೋದಾ, ಈ ರೀತಿ ಯಾರು ಬೇಕಾದ್ರೆ ಮಾಡ್ಬೋದಲ್ಲ ಅಂತ ಹೇಳಿ ನಾನು ಕೂಡ ಚಂದ್ರಕೇಶ್ವರನಿಗೆ ಮಲ ಕೊಡುವಂಥ ಒಂದು ಕಾರ್ಯವನ್ನು ಪುಣ್ಯ ಕಾರ್ಯವನ್ನು